ಅನುಷ್ಠಾನ ಆಗಲಿಲ್ಲ ಅಂತ ಅನ್ನೋದೆಲ್ಲ ಇದೆಯಲ್ಲ, ಜನರಲ್ ಬಜೆಟ್ ಮೇಲೆ ಚರ್ಚೆ ಮಾಡೋದು ಆಗಿದೆ. ಅದು ನೀವು ಏನೇನು CAG ರಿಪೋರ್ಟ್ ಇದೆಯಲ್ಲ, ಅದನ್ನ ನೋಡ್ಬಿಟ್ಟು ಹೇಳ್ತೀನಿ. ನಾನು ಇನ್ನೂ ನೋಡಿಲ್ಲ. ಬೆಳಿಗ್ಗೆ ನೀವು ಇರ್ಲಿಲ್ಲ, ನಾನು ಟೀಕೆ ಮಾಡಲಿಲ್ಲ, ನಾನು ಅಕಾಡೆಮಿಕಲಿ ಚರ್ಚೆ ಅಂತಾನೆ ಹೇಳಿದೆ. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳು ಬೇರೆ, ಖಾತ್ರಿ ಇದು ಬೇರೆ, ಯೋಜನೆಗಳು ಬೇರೆ. ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಇದಕ್ಕೆ ನಾವು ಎಷ್ಟು ದುಡ್ಡನ್ನು ಇಟ್ಟಿದ್ದೀವಿ ಅಷ್ಟನ್ನು ಕೂಡ ಖರ್ಚು ಮಾಡಿದ್ದೀವಿ. ಗ್ಯಾರಂಟಿ ಯೋಜನೆಗಳಿಗೆ 51,000 ಕೋಟಿ ಇಟ್ಟಿದ್ದೇವೆ, ಅದಕ್ಕಿಂತ ಹೆಚ್ಚಾಗಿ ಇಟ್ಟಿದ್ದು, ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೀವಿ. 52,000 ಕೋಟಿ ಈ ವರ್ಷ, 51,000 ಚಿಲ್ಲರೆ ಕೋಟಿ ಇಟ್ಟಿದ್ದೀವಿ, ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತೀವಿ. ಅಶೋಕ್ ಅವರೇ, ನಿಮ್ಮ ರಸ್ತೆಗೆ ಅದು ನೋಡ್ತೀನಿ ನಾನು. ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಇದೆಯಾ ಇಲ್ವೋ ಅಂತ ನೋಡಿ ಬಿಡುಗಡೆ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳ ಬಗ್ಗೆ, ಬಡ್ಜೆಟ್ ಬಗ್ಗೆ ಭಾಷಣದಲ್ಲೆಲ್ಲ ಹೇಳಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಅವರಿಗೆ ಗೊತ್ತಿದೆ, 30 ಹಳ್ಳಿಗಳಲ್ಲಿ ಕುಡಿಯ ನೀರಿಗೆ ತೊಂದರೆಯಾಗಿ ಒಂದು ಲಿಫ್ಟ್ ಇರಿಗೇಷನ್ ಮಾಡಿಕೊಡಿ, 20 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ದೊಡ್ಡಮಾರ್ಗೌಡನಹಳ್ಳಿ, ಮೂಗುರುಂಡಿ, ಸಾಲುಂಡಿ, ನುಗ್ಗಳ್ಳಿ, ಕಮರಹಳ್ಳಿ ಅಂತೇಳಿ ಒಂದು 30 ಹಳ್ಳಿಗಳಿಗೆ ಹೇಳಿದ್ದೀನಿ. ಅದನ್ನ ಮಾಡಿಕೊಡ್ಬೇಕು ಅಂತೇಳಿ ತಾವು ಹೇಳಬೇಕು ಅಂತೇಳಿ 2 ವರ್ಷದಿಂದ ಕೇಳ್ತಾ ಇದೀವಿ, ಆಗಿಲ್ಲ. ಅದು 73 ಕೋಟಿಗೆ ಒಂದು ಪ್ರಪೋಸಲ್ ಬಂದಿದೆ. ಮತ್ತೊಂದು ಬಹಳ ಪ್ರಮುಖವಾದದ್ದು, ಮೈಸೂರಿಂದ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದೆ. ಅಲ್ಲಿಂದ 1.5 ಗಂಟೆ ಬರ್ತಾರೆ, ಅಲ್ಲಿಂದ ಇಲ್ಲಿಗೆ ತಲುಪಬೇಕಾದ್ರೆ 1.5 ಗಂಟೆ ಆಗ್ತದೆ. ಅವಧಿ ಕಡಿಮೆ. ಅದಕ್ಕೋಸ್ಕರ ಟೌನ್ ಹಾಲ್ ಮುಂದೆ ಫ್ಲೈಓವರ್ ಇದೆ, ಅಲ್ಲಿಂದ ಕೆಂಗೇರಿವರೆಗೆ ಒಂದು ಫ್ಲೈಓವರ್ ಮಾಡ್ಕೊಡಿ ಅಂತೇಳಿ ನಿಮಗೆ ಬಹಳಷ್ಟು ಸರಿ ಮನವಿ ಮಾಡಿದ್ದೀನಿ. ಅದು ಬಹಳ ತುರ್ತಾಗಿ ಆಗಬೇಕು. ಎಕ್ಸ್ಪ್ರೆಸ್ ಹೈವೇ 1.5 ಗಂಟೆ ಬರ್ತೀವಿ, ಅಲ್ಲಿಂದ ಇಲ್ಲಿಗೆ 1.5 ಗಂಟೆ ಆಗುತ್ತೆ. ಟೌನ್ ಹಾಲ್ ಮುಂದೆ ಎಕ್ಸ್ಪ್ರೆಸ್ ಹೈವೇ ಇಂದ ಕೆಂಗೇರಿವರೆಗೆ ಒಂದು ಫ್ಲೈಓವರ್ ಆಗಬೇಕು ಅಂತಕ್ಕಂಥದ್ದು ಮನವಿ. ಮತ್ತೊಂದು, ಸಹಕಾರ ಕ್ಷೇತ್ರದ ಬಗ್ಗೆ ನೀವು ಆಗಲೇ ಅನೌನ್ಸ್ ಮಾಡಿದ್ದೀರಿ. ಪಠ್ಯ ಪುಸ್ತಕದಲ್ಲಿ ಈ ವರ್ಷ ಸಹಕಾರ ಸಬ್ಜೆಕ್ಟ್ ಅನ್ನ ಪ್ರಿಂಟ್ ಮಾಡಿಸ್ತೀವಿ, ಪಠ್ಯ ಪುಸ್ತಕಗಳಲ್ಲಿ ತರ್ತೀವಿ ಅಂತೇಳಿ ಚಾಮರಾಜನಗರದಲ್ಲಿ ತಾವು ಹೇಳಿದ್ದೀರಿ. ಅದೇ ರೀತಿ ಸಹಕಾರ ಪದವೀಧರರಿಗೆ, ಡಿಪ್ಲೊಮಾ ಪದವೀಧರರಿಗೆ ಮೆರಿಟ್ ಅಲ್ಲಿ, ಅಪಾಯಿಂಟ್ಮೆಂಟ್ ಅಲ್ಲಿ ಸಹಕಾರ ಕ್ಷೇತ್ರಕ್ಕೋಸ್ಕರ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಅಧ್ಯಕ್ಷರೇ, ರಿಪ್ಲೈ ಅಲ್ಲಿ ಮಾತ್ರ ಕ್ಲಾರಿಫಿಕೇಶನ್ ಇದೆಯಾ ಸರ್? ಮಾನ್ಯ ಅಧ್ಯಕ್ಷರೇ, ಕಳೆಸಲನ್ನು ನಾನು ಬೆಳಗಾಂ ಅಧಿವೇಶನದಲ್ಲಿ ಕೇಳಿದೆ. 24ನೇ ವರ್ಷದಲ್ಲಿ ಸೆಪ್ಟೆಂಬರ್ ನಮ್ಮ ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆಗೆ ಬಂದು ಕಲ್ಯಾಣ ಕರ್ನಾಟಕ ಸಚಿವಾಲಯ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಬಜೆಟ್ ಅಲ್ಲಿ ಇನ್ನೂ ಯಾವುದು ಆಗ್ಲಿಲ್ಲ. ಅದನ್ನೊಂದು ಕ್ಲಾರಿಫೈ ಸರ್. ಇನ್ನೊಂದು ಏನಾಗಿದೆ ಅಧ್ಯಕ್ಷರೇ, 371 ಆರ್ಟಿಕಲ್ ಸ್ಪೆಷಲ್ ಫಂಡ್ ಅನ್ನ ನಮಗ ಕೊಟ್ಟಿರ್ತಕ್ಕಂಥದ್ದಿದೆ. ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಪ್ರತಿಯೊಂದು ಅನುದಾನಕ್ಕೂ ಏನಪ್ಪಂತಂದ್ರೆ 50% ಆಗಿ ನಮ್ಮನ್ನ ಕೊಡ್ತಾ ಇದೆ. ರಾಜ್ಯ ಸರ್ಕಾರ 50% ಮತ್ತು ಕಲ್ಯಾಣ ಕರ್ನಾಟಕದ 50% ಅಂತ ಮಾಡ್ತಾ ಇದ್ದಾರೆ. ನಮಗೆ ರೆಗ್ಯುಲರ್ ಆಗಿ ಬಜೆಟ್ ಬರ್ತಕ್ಕಂಥದ್ದು ಸರ್ಕಾರದಿಂದ ಏನ್ ಬರ್ಬೇಕು ಅದನ್ನ ಕೊಡಬೇಕು, ಜಾಯಿಂಟ್ ಆಗಿ ಕೊಡೋದು ಬೇಡ. ಯಾಕಂದ್ರೆ ಸ್ಪೆಷಲ್ ಫಂಡ್ ಇದೆ, ಇದನ್ನ ಬಿಟ್ಟು ಹೆಚ್ಚುವರಾಗಿ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂಬುದು ನಂದು ಒಂದು. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಾ GST ಕಾಂಪನ್ಸೇಷನ್ ಬಗ್ಗೆ ಹೇಳ್ತಾ ಇದ್ರು. ನಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಆ GST ಕಾಂಪನ್ಸೇಷನ್ ನಿಲ್ಲಿಸಿದ್ರು ಅಂತಕ್ಕಂಥದ್ದು. ಆದ್ರೆ ಅವ್ರಿಗೂ ಕೂಡ ಗೊತ್ತಿದೆ, GST ಆಕ್ಟ್ ನಲ್ಲಿ ಏನು 2017ರಲ್ಲಿ GST ಇಂಪ್ಲಿಮೆಂಟೇಷನ್ ಆಯಿತು. GST ಆಕ್ಟ್ ನಲ್ಲೇ ಇರುವಂತದ್ದು 5 ವರ್ಷಗಳ ಕಾಲ ಮಾತ್ರ ಕಾಂಪನ್ಸೇಷನ್ ಕೊಡಬೇಕು ಅಂತಕ್ಕಂಥದ್ದು GST ಆಕ್ಟ್ ನಲ್ಲೇ ಇರುವಂತದ್ದು. ಅದ ಸದನಕ್ಕೆ ನಮ್ಮ ಸರ್ಕಾರ ಬಂದ್ಮೇಲೆ ನಿಲ್ಲಿಸಿದ್ರು ಅಂತಕ್ಕಂಥ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಎರಡನೇದು, ಹಿಂದೆ ಬಿಜೆಪಿ ಸರ್ಕಾರ ಅವಧಿ ಮುಗಿದ ನಂತರದಲ್ಲಿ ಸುಮಾರು 5,45,000 ಕೋಟಿ ಸಾಲ ಇಟ್ಟೋಗಿದ್ದಾರೆ ಅಂತೇಳಿ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಯಾರ್ಯಾರು ಮುಖ್ಯಮಂತ್ರಿಗಳಿದ್ದಾಗ ಎಷ್ಟೆಷ್ಟು ಸಾಲವನ್ನ ಮಾಡಿದ್ರು ಅಂತಾನೂ ಕೂಡ ಹೇಳಬೇಕಿಲ್ಲ. 5,45,000 ಕೋಟಿ ಸಾಲ ಅಂತ ಹೇಳಿದ್ರೆ ಇದು ಹಿಂದಿನ ಸರ್ಕಾರಗಳೇನು ಕ್ಯುಮುಲೇಟಿವ್ ಇದರಲ್ಲಿ ಇರ್ತಕ್ಕಂಥದ್ದು, ಬರೀ ಬಿಜೆಪಿ ಸರ್ಕಾರ ಇದ್ದಾಗ ಮಾತ್ರ ಅಲ್ಲ, ಹಿಂದೆ ಇವ್ರ ಸರ್ಕಾರ ಇದ್ದಾಗಲೂ ಕೂಡ ಏನ್ ಸಾಲ ಇತ್ತು ಎಲ್ಲ ಸೇರಿ 5,45,000 ಕೋಟಿ ಸಾಲ ಇರ್ತಕ್ಕಂಥದ್ದು. ಬಿಜೆಪಿ ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥದ್ದು ಸಾಲ ಅಲ್ಲ. ಕೊನೆಯದಾಗಿ ಹಿಂದೆ ನಮ್ಮ ಶಾಸಕರುಗಳು ಕೂಡ ಬೆಳಗಾವಿ ಸದನದ ವಿಚಾರ ಎತ್ತಿದ್ರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜನವರಿ ಫೆಬ್ರವರಿ ಬಾಬ್ತು ಇನ್ನೂ ಯಾಕೆ ಕೊಟ್ಟಿಲ್ಲ, ಅದ್ರ ಬಗ್ಗೆನೂ ಕೂಡ ಇನ್ನು ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ. ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಅಶೋಕ್ ಅವರೇ. ಸನ್ಮಾನ್ಯ ಅಧ್ಯಕ್ಷರೇ, ಬಹಳಷ್ಟು ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರು
ಬಡ್ಜೆಟ್ ಬಗ್ಗೆ ಪ್ರಶ್ನೆಗಳನ್ನು